ಏಜ್ ಆದ್ರೂ ಫುಲ್ ಟ್ರೆಂಡಲ್ಲಿದ್ದಾರೆ ಅಂತ. ಸೊ ಸಿನಿಮಾ ಹೆಂಗಿರ್ಬೇಕು ಅಂತಂದ್ರೆ ನಾವು ಎಲ್ಲೇ ಏನೇ ಮಾಡ್ತಾ ಇದ್ರು ಒಂದ್ಸತಿ ಹಿಂಗೆ ತಿರುಗಿ ನೋಡೋ ಹಂಗಿರ್ಬೇಕು. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಹುಟ್ಟುಹಾಕಿದಂಥ ವಿಚಾರ ಪೆನ್ ಡ್ರೈವ್ ವಿಚಾರ. ಈಗ ಅದೇ ಟೈಟಲ್ನಲ್ಲಿ ಸಿನಿಮಾ ಒಂದು ಬರ್ತಿದೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಿರುವಂತಹ ತನಿಷಾ ಕುಪ್ಪಂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸೊ ಪೆನ್ ಡ್ರೈವ್ ಅಂದ ತಕ್ಷಣ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ನಿಮಗೆ ಫಸ್ಟ್ ಡೈರೆಕ್ಟರ್ ಈ ಟೈಟಲ್ ಹೇಳಿದ ತಕ್ಷಣ ಏನಿತ್ತು ನಿಮ್ಮ ರಿಯಾಕ್ಷನ್? ಓಕೆ, ಬೇಸಿಕಲಿ ನಮ್ಮ ಆಫೀಸ್ನಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಬೇಕಾದ್ರೆ ಫಸ್ಟ್ ರಿಯಾಕ್ಷನ್ ನನಗೆ ಹೀಗೆ ಇತ್ತು. ಅಂದರೆ ಅದನ್ನು ವಾವ್ ಅನ್ಬೇಕಾ ಅಥವಾ ಯಾಕೆ ಅನ್ನೋದು ಪ್ರಶ್ನೆ ಮಾಡಬೇಕಾ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಬಟ್ ಒಂದು ನನಗನ್ಸಿದ್ದು ಏನಂತಂದರೆ ಡೈರೆಕ್ಟ್ರಿಗೆ ಸ್ವಲ್ಪ ಏಜ್ ಆದರೂ ಫುಲ್ ಟ್ರೆಂಡಲ್ಲಿದ್ದಾರೆ ಅಂತ. ಹಿಸ್ ಮೈಂಡ್ ಇಸ್ ಸೋ ಯಂಗ್ ದಟ್ ಯಾವ ಒಂದು ವಿಷಯ ನಮ್ಮ ಸುತ್ತಮುತ್ತ ನಡೀತಿರುತ್ತೆ ಆ ಒಂದು ವಿಷಯದಲ್ಲಿ ಒಂದು ಭಾಗನ ಪಿಕ್ ಮಾಡಿದ್ರೆ ಜನರೆಲ್ಲರೂ ಒಂದ್ಸತಿ ಹಿಂಗೆ ತಿರುಗಿ ನೋಡ್ತಾರೆ. ಆ್ಯಂಡ್ ದಟ್ಸ್ ಹೌ ಸಿನಿಮಾ ಶುಡ್ ಬಿ. ಸೊ ಸಿನಿಮಾ ಹೆಂಗಿರಬೇಕು ಅಂತಂದರೆ ನಾವು ಎಲ್ಲೇ ಏನೇ ಮಾಡ್ತಾ ಇದ್ರು ಒಂದ್ಸತಿ ಹಿಂಗೆ ತಿರುಗಿ ನೋಡೋ ಹಂಗಿರಬೇಕು. ಸೊ ಆ ರೀತಿಯಾದ ಒಂದು ಸಿನಿಮಾ ಕಾನ್ಸೆಪ್ಟನ್ನು ತೊಗೊಂಡು ಬರ್ತಾ ಇದ್ದಾರೆ, ಆ ರೀತಿಯಾದ ಒಂದು ಕ್ಯಾಚಿ ಆಗಿರುವಂಥ ಟೈಟಲ್ ತೊಗೊಂಡು ಬರ್ತಾ ಇದ್ದಾರೆ ಅಂತಂದರೆ ಆಲ್ ಕ್ರೆಡಿಟ್ ಗೋಸ್ ಟು ಆರ್ ಡೈರೆಕ್ಟರ್ ಡೇವಿಡ್ ಸರ್. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬರಬೇಕು, ಯಾಕೆ ಅಂತಂದರೆ ಕಾನ್ಸೆಪ್ಟ್ ಆಗಿದೆ. ಆ್ಯಂಡ್ ಹಿ ಇಸ್ ನಾಟ್ ಬಿಲೀವಿಂಗ್ ಲೈಕ್ ಈ ಹೀರೋ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಆ ಹೀರೋಯಿನ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತಲ್ಲ, ಕಾನ್ಸೆಪ್ಟ್ ಮೇಲೆ ನಂಬಿಕೆ ಇದೆ. ಸೊ ನಾನೊಂದು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಬರ್ತಿರುವಂಥ ರಿಕ್ವೈರ್ಮೆಂಟ್ಗಳಲ್ಲಿ ನನಗೆ ಬರ್ತಾ ಇರುವಂಥ ಹೈಯೆಸ್ಟ್ ಕಾಲ್ಸ್ ಈ ಥರದ್ದೊಂದು ಪಾತ್ರಗಳಿಗೆ. ಅದರಲ್ಲಿ ತುಂಬ ಚೆನ್ನಾಗಿದೆ ಪಾತ್ರ. ಆ್ಯಂಡ್ ಈ ಮುಂಚೆ ನಾನು ಆ್ಯಕ್ಟ್ ಮಾಡಿರಬೇಕಾದ್ರೆ ಅದರಲ್ಲಿ ಸ್ವಲ್ಪ ಈ ಲೋಕಲ್ ಪೀಪಲ್ನ ಹ್ಯಾಂಡಲ್ ಮಾಡುವಂಥ ಕಾಪ್ ಆಗಿ ನಾನು ಮಾಡಿದ್ದೆ. ಬಟ್ ಈಗ ಇನ್ನೊಂದು ಯಾವುದಾದ್ರೂ ಒಂದು ಹೈ ಪ್ರೊಫೈಲ್ ಕೇಸಸ್ ಬಂದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಆ್ಯಂಡ್ ಯಾವ್ಯಾವ ರೀತಿಯಾಗಿ ಒಂದು ಪೊಲೀಸ್ ಆಗಿ ನಾವು ಯಾವ್ಯಾವ ರೀತಿಯಾದ ಸನ್ನಿವೇಶಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಆ್ಯಂಡ್ ನಾವು ಏನು ಮಾಡ್ತೀವಿ, ನಾವು ಮಾಡೋದ್ರಿಂದ ನಮಗೇನಾಗುತ್ತೆ, ಆಲ್ ದ್ಯಾಟ್. ಸೊ ನನ್ನ ಫೇವ್ರೆಟ್ ಇನ್ಸ್ಪಿರೇಷನ್ ಕಾಪ್ ರೋಲ್ಗೆ ಸ್ಪೆಷಲ್ ಆಗಿ ಮಾಲಾಶ್ರೀ ಮ್ಯಾಮ್. ಸೊ ಹಾಗಾಗಿ ನಾನು ಒಂದಷ್ಟು ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋ ಅಂಥವಳು. ನಾನೀಗ ಒಂದು ಕಾಪ್ ಪಾತ್ರನ ಮಾಡ್ತಾ ಇದ್ದೀನಿ ಅಂತಂದರೆ ಐ ರಿಯಲಿ ವಾಂಟ್ ಟು ಸಿ ಮೋರ್ ಆಫ್ ಹರ್ ಮೂವೀಸ್ ಆ್ಯಂಡ್ ಗೆಟ್ ಇನ್ಸ್ಪೈರ್ಡ್. ಅವ್ರ ಥರನೇ ಸಖತ್ತಾಗಿ ಒಳ್ಳೊಳ್ಳೆ ಫೈಟ್ ಎಲ್ಲ ಮಾಡ್ಬೇಕಂತ ತುಂಬ ಆಸೆ ಇದೆ. ತನಿಷಾ ಒಂದು ಕ್ಲೂ ಕೊಟ್ಟರು, ಪೊಲೀಸ್ ಪಾತ್ರ ಮತ್ತು ಹೈ ಪ್ರೊಫೈಲನ್ನು ಹ್ಯಾಂಡಲ್ ಮಾಡುವಂಥ ಪೊಲೀಸ್ ಪಾತ್ರ ಥರ ಅಂತ. ಸೊ ಹಾಗಾಗಿ ಏನಾದರೂ ಆ ಪೆನ್ ಡ್ರೈವ್ಗೂ ಈ ಪೆನ್ ಡ್ರೈವ್ ಕಥೆಗೂ ಸಂಬಂಧ ಇದೆಯಾ? ಈಗ ಆಲ್ರೆಡಿ ನಿಮಗೆ ಕಥೆ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಸೊ ವಿಷಯ ಏನಂತಂದರೆ ನಾನು ಯಾವ ಉದ್ದೇಶದಲ್ಲಿ ಹೇಳಿದೆ ಅಂತಂದರೆ ಈ ಮುಂಚೆ ನಾನು ಏನು ಕಾಪ್ ಪಾತ್ರ ಮಾಡಿದ್ದೆ ಅದರಲ್ಲಿ ಲೋಕಲ್ ಕ್ರೌಡ್ ಅಂದರೆ ಈ ಮಾರ್ಕೆಟಲ್ಲಿ ಹುಡುಗರು ಇರ್ತಾರಲ್ವ, ಆ ರೀತಿಯಾದ ಹುಡುಗರನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋಂಥ ಒಂದು ಈ ಲೋಕಲೈಟ್ಸ್ನ ಹ್ಯಾಂಡಲ್ ಮಾಡುವಂಥ ಪೊಲೀಸ್ ಪಾತ್ರ. ಸೊ ಈಗ ನಾನು ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿ ಇನ್ನೊಂದು ಹೈಯರ್ ಲೆವೆಲ್ ಪೊಲೀಸ್ ಅವರು ಹೇಗೆ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಹೈ ಪ್ರೊಫೈಲ್ ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂದರೆ ಅದು ಸ್ವಲ್ಪ ಲೋಕಲೈಟ್ಸ್ ಅಂತ ನಾನು ಹೇಗೆ ಮೆನ್ಷನ್ ಮಾಡೋದನ್ನೋ ಆ ರೀತಿಯಾಗಿ ಇದೊಂದು ಸ್ವಲ್ಪ ಒಂದು ಹೆಜ್ಜೆ ಮೇಲೆ ಹೋಗಿ ಈ ಲ್ಯಾಂಗ್ವೇಜ್ ಎಲ್ಲ ಲೋಕಲ್ ಆಗಿ ಇಲ್ಲದೆ ಮಾತಾಡುವಂಥ ಆ ರೀತಿಯಾಗಿ ಹೇಳಿದ್ದು. ಸೊ ಸಂಬಂಧ ಇದೆಯಾ ಇಲ್ವಾ ಅದನ್ನ ನೀವು ಡೈರೆಕ್ಟರ್ನೇ ಕೇಳಬೇಕು. ಡೈರೆಕ್ಟರ್ ತಾನೇ ಸ್ಟೋರಿ ಬಗ್ಗೆ ಹೆಚ್ಚು ಹೇಳಕ್ಕೆ ಸಾಧ್ಯ, ನಾನು ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳೋದಕ್ಕೆ ಸಾಧ್ಯ. ಸೊ ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್, ಏನಾದ್ರ ಬಗ್ಗೆ? ಎಲ್ಲ ಅಪ್ಡೇಟ್ಸ್ನ ನಮ್ಮ ಡೈರೆಕ್ಟರ್ ಸರೇನೆ ರಿವೀಲ್ ಮಾಡ್ತಾರೆ. ಈಗ ಸದ್ಯಕ್ಕೆ ವಿ ವಾಂಟ್ ಟು ಟೆಲ್ ಪೀಪಲ್ ದಟ್ ವಿ ಆರ್ ಸ್ಟಾರ್ಟಿಂಗ್ ಮೂವಿ. ಸೊ ಪೆನ್ ಡ್ರೈವ್ ಅನ್ನುವಂಥ ಒಂದು ಸಿನಿಮಾ ಒಂದು ಒಳ್ಳೆ ಮಟ್ಟದಲ್ಲಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾನ ಕೊಟ್ಟು ಎಲ್ಲ ಜನರಿಗೆ ರೀಚ್ ಆಗಲಿ. ಇದರಲ್ಲಿರುವಂತಹ ವಿಷಯಗಳಲ್ಲಿ ಇನ್ಸ್ಪೈರ್ ಆಗುವಂಥದ್ದು ಬಹಳಷ್ಟಿರುತ್ತೆ. ಜೀವನದಲ್ಲಿ ನಾವು ಏನು ಮಾಡಬೇಕು ಮಾಡಬಾರ್ದು ಅನ್ನೋಂಥದ್ದು ಪಾಠ ಕಲಿಯೋದು ಅನ್ನೋದು ಬಹಳಷ್ಟಿರುತ್ತೆ. ಸೊ ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಮೆಸೇಜಸ್ ಇದೆ. ಅಂದರೆ ನಾವು ಚೆಕ್ ಮಾಡಿ ನೋಡಿದ್ರೆ ಎಲ್ಲ ಸಿನಿಮಾಗಳಲ್ಲಿ 1, 2 ಅಂತ ಇರುತ್ತೆ. ಸೊ ಇದರಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಒಂದು ಪಾಠನ ನಾವು ಕಲಿಬೇಕು ಅನ್ನೋ ರೀತಿಯಾಗಿದೆ. ಸೊ ದಟ್ಸ್ ವೈ ಐ ಆಮ್ ಸೋ ಇನ್ಸ್ಪೈರ್ಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.